ಡಾಕ್ಟರ್ ಬೆಟ್ಗೇರಿ ಜಾನಪದ ಪ್ರಶಸ್ತಿ ಪ್ರದಾನ ಸಮಾರಂಭ ಕುರಿತು ವಾರ್ತಾ ಇಲಾಖೆಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರು ಗದಗ ಜಿಲ್ಲೆಯ ಅಬ್ಬಿಗೆರೆಯಲ್ಲಿ 1940ರಲ್ಲಿ ಜನಿಸಿದರು. ಇಮ್ರಾಪುರ್ ಅವರು ಕನ್ನಡದಲ್ಲಿ MA ಮಾಡಿ ಸುವರ್ಣ ಪದಕ, ಜಾನಪದ ಒಗಟುಗಳು, PhDಯಲ್ಲಿ ಪ್ರೌಢ ಪ್ರಬಂಧಕ್ಕೆ ಸುವರ್ಣ ಪದಕಗಳು ಸಂದಿವೆ. ಇವರು 28 ಕೃತಿಗಳನ್ನು ರಚಿಸಿದ್ದಾರೆ. ಇಮ್ರಾಪುರ್ ಅವರು ಒಗಟುಗಳು, ಜಾನಪದ ಮಹಾಭಾರತ, ಜಾನಪದ ವಿಜ್ಞಾನ, ಜಾನಪದ ವ್ಯಾಸಂಗ ಹೀಗೆ ಅನೇಕ ವೈವಿಧ್ಯಮಯ ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಅನೇಕ ಗದ್ಯಗಳನ್ನು ಕೂಡ ಬರೆದಿದ್ದಾರೆ. ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೋಶಾಧ್ಯಕ್ಷರಾಗಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸ್ಥಾಯಿ ಸಮಿತಿ ಸದಸ್ಯರಾಗಿ ಅನೇಕ ಸಂಘ ಸಂಸ್ಥೆಗಳ ಬೆಳವಣಿಗೆಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದಲ್ಲದೆ 28ನೇ ಅಖಿಲ ಭಾರತ ಕರ್ನಾಟಕ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಡಾಕ್ಟರ್ ಇಮ್ರಾಪುರ್ ಅವರಿಗೆ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯು ಜಾನಪದ ತಜ್ಞ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅದರಂತೆ ಕರ್ನಾಟಕ ವಿಶ್ವವಿದ್ಯಾಲಯವು 28ನೇ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರು ಎಂದು ಸನ್ಮಾನಿಸಲಾಗಿದೆ. ಡಾಕ್ಟರ್ ಇಮ್ರಾಪುರ್ ಅವರು ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ಎಂಬ ಸಂಕಲನದಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾದರು. ಈ ಪ್ರಶಸ್ತಿ ಸಮಾರಂಭವು ಏಪ್ರಿಲ್ 16ರಂದು ಸಂಜೆ 4:20ಕ್ಕೆ ಕುಮಾರ್ ಗಂಧರ್ವ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಪ್ರೊಫೆಸರ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮತ್ತು ಡಾಕ್ಟರ್ ಸರ್ಜು ಕಾಟ್ಕರ್, ವಿದ್ಯಾವತಿ ಭಜಂತ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರೆಲ್ಲ ಉಪಸ್ಥಿತರಿದ್ದರು. ಕಾವ್ಯನಾಮದಿಂದ ಪ್ರಸಿದ್ಧರಾದಂಥ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಕಾವ್ಯ, ಕಾದಂಬರಿ, ಕಥೆ ರಚಿಸೋದಲ್ಲದೆ ಜಾನಪದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಅಮೂಲ್ಯವಾಗಿರುವಂಥ ಒಂದು ಕಾರ್ಯವನ್ನು ಕನ್ನಡದ ಸಂದರ್ಭದಲ್ಲಿ ಮಾಡಿದ್ದಾರೆ. ಕನ್ನಡದಲ್ಲಿ ಜಾನಪದ ಸಂಗ್ರಹದ ಕಾರ್ಯವನ್ನು ಮೊಟ್ಟ ಮೊದಲಿಗೆ ಆರಂಭಿಸಿದಂಥ ಆದ್ಯರು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರು 1922ರಲ್ಲಿ ಇವತ್ತೇನು ಬಹಳ ಪ್ರಸಿದ್ಧವಾಗಿರುವಂಥ ಜಾನಪದ ಕಾವ್ಯ ಇದೆಯಲ್ಲ, ಕೆರೆಗೆ ಹಾರ ಅನ್ನುವಂಥ ಆ ಕೆರೆಗೆ ಹಾರ ಜಾನಪದ ಕಾವ್ಯವನ್ನು ಸಂಗ್ರಹಿಸಿ ಪ್ರಕಟಿಸುವಂಥ ಕೆಲಸವನ್ನು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಮಾಡಿದರು. ಬೀಸುಕಲ್ಲಿನ ಹಾಡುಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಾಹಿತ್ಯ ಪರಿಷತ್ತು ಅದನ್ನು 1928ರಲ್ಲಿ ಅದನ್ನು ಪ್ರಕಟಿಸಿತ್ತು. ಇದಲ್ಲದೆ ಹಂತಿ ಹಾಡುಗಳು, ಆಮೇಲೆ ಗುಲಾರಿ ಮೇಲೆ ಲಾವಣಿಗಳು, ಈ ಥರ ಅನೇಕ ಜಾನಪದ ಕಾವ್ಯ ಪ್ರಕಾರ ಏನಿತ್ತು ಆ ಪ್ರಕಾರವನ್ನು ಸಂಗ್ರಹಿಸುವಂಥ ಕೆಲಸವನ್ನು, ಮತ್ತು ಯಾರೇ ಅದರ ಬಗ್ಗೆ ಆಸಕ್ತಿ ತಳೆದಿದ್ದರೆ ಅವರಿಗೆ ಅದನ್ನು ವಿವರವನ್ನು ನೀಡುವಂಥ ಒಂದು ಸಾಮರ್ಥ್ಯವನ್ನು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಮಾಡಿದರು. ಅನೇಕ ಜಾನಪದ ಸಂಶೋಧಕರಿಗೆ ಅವರು ಮಾರ್ಗದರ್ಶನವನ್ನು ಮಾಡಿದಂಥ ಪ್ರತಿಭಾನ್ವಿತ. ಅನೇಕ ಜಾನಪದ ಕೃತಿಗಳಿಗೆ ತಳಸ್ಪರ್ಶಿಯಾಗಿರುವಂಥ ವಿಸ್ತಾರವಾಗಿರುವಂಥ ಮುನ್ನುಡಿಯನ್ನು ಬರೆದಿದ್ದಾರೆ. ನಮ್ಮ ಭಾಗದ ಬಯಲಾಟಗಳ ಬಗ್ಗೆ ಅಪಾರವಾಗಿರುವಂಥ ಜ್ಞಾನ ಸಂಗ್ರಹ ಅವರಲ್ಲಿ ಇತ್ತು. ಬಯಲಾಟಗಳನ್ನು ಕುರಿತಂತೆ ಸಂಶೋಧನೆ ಮಾಡುವಂಥ ಎಲ್ಲ ಸಂಶೋಧಕರು ಕೂಡ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರಿಂದ ಉಪಕೃತರಾಗಿದ್ದಾರೆ ಅನ್ನುವಂಥ ಮಾತನ್ನು ನಾವು ನಡೆಸಬೇಕು. ಹಾಗೆಯೇ ಕರ್ನಾಟಕದ ಮೊಟ್ಟಮೊದಲ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನ, ಮೊಟ್ಟಮೊದಲ ಸಮ್ಮೇಳನ ನಾಗಮಂಗಲದಲ್ಲಿ ಏರ್ಪಟ್ಟು ಆ ನಾಗಮಂಗಲದ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಅವರು ವಹಿಸಿ ಉದ್ಬೋಧಕವಾಗಿರುವಂಥ ಅಧ್ಯಕ್ಷ ಭಾಷಣವನ್ನು ನೀಡಿದ್ದಾರೆ. ಅನೇಕ ಜಾನಪದ ಕೃತಿಗಳನ್ನು ರಚಿಸಿದ್ದಾರೆ. ಹೀಗೆ ಜಾನಪದ ಕ್ಷೇತ್ರದಲ್ಲಿ ವಿಸ್ತಾರವಾಗಿರುವಂಥ ಕಾರ್ಯವನ್ನು ಮಾಡಿರುವಂಥ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಹೆಸರಿನಲ್ಲಿ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಜಾನಪದ ಪ್ರಶಸ್ತಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಒಬ್ಬ ಜಾನಪದ ತಜ್ಞರಿಗೆ ಕೊಡಬೇಕು ಅಂಥೇಳಿ ನಾವು ಟ್ರಸ್ಟ್ನಿಂದ ನಿರ್ಧಾರ ಮಾಡಿಕೊಂಡು ಈ ಸಲ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್ ಅವರಿಗೆ ನಾವು ಆ ಜಾನಪದ ಪ್ರಶಸ್ತಿಯನ್ನು, ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಜಾನಪದ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಇಮ್ರಾಪುರ್ ಅವರು ಸ್ವತಃ ಕವಿಗಳು ಮತ್ತು ಜಾನಪದ ತಜ್ಞರು. ಅನೇಕ ಜಾನಪದ ಸಂಶೋಧಕರಿಗೆ ಅವರಿಗೆ ಮಾರ್ಗದರ್ಶನವನ್ನು ನೀಡಿದಂಥವರು ಮತ್ತು ಜಾನಪದ ಕೃತಿಗಳನ್ನು ರಚಿಸಿದಂಥವರು. ಅಂಥ ಒಬ್ಬ ಪ್ರತಿಭಾನ್ವಿತ ಜಾನಪದ ತಜ್ಞರಿಗೆ
ನಾವು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಜಾನಪದ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಹಿತ ಅತ್ಯಂತ ಸಂತೋಷದ ಸಂಗತಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಎಷ್ಟನೇ ತಾರೀಕು? ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಏಪ್ರಿಲ್ 16ರಂದು, ಆನಂದಕಂದ್ರ ಹುಟ್ಟಿದ ದಿವಸ ಏಪ್ರಿಲ್ 16, ಅವತ್ತು ಕುಮಾರಗಂಧರ್ವ ರಂಗಮಂದಿರದಲ್ಲಿ ಆ ಸಮಾರಂಭ ಏರ್ಪಡ್ತಾ ಇದೆ. ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಮಂತ್ರಿಗಳಾದಂಥ ಶ್ರೀಮತಿ ಉಮಾಶ್ರೀಯವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮತ್ತು ಕನ್ನಡ ಜಾನಪದ ವಿದ್ವಾಂಸರಾಗಿರುವಂಥ ಅತ್ಯಂತ ವಿಶಿಷ್ಟ ಜಾನಪದ ತಜ್ಞರಾಗಿರುವಂಥ ಡಾಕ್ಟರ್ ವಿವೇಕ್ ರೈ ಅವರು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸಿಕೊಟ್ಟಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಸಹಿತ ಆ ಪ್ರಶಸ್ತಿಯ ಮೊತ್ತ 1 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಫಲಕ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ಏಪ್ರಿಲ್ 16 ಸಾಯಂಕಾಲ 4:15 ಗಂಟೆ ಅದು ಆ ಕಾರ್ಯಕ್ರಮ ಏರ್ಪಡುತ್ತೆ. ದಯವಿಟ್ಟು ತಾವೆಲ್ಲರೂ ಸಹಿತ ಅದಕ್ಕೆ ಬಂದು ಶೋಭೆಯನ್ನು ತರಬೇಕು ಮತ್ತು ಆ ಕಾರ್ಯಕ್ರಮದ ಬಗ್ಗೆ ನಾಡಿನ ಎಲ್ಲ ಭಾಗಗಳಿಗೂ ಸಹಿತ ವಿವರವನ್ನು ಒದಗಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ. ತಮ್ಮ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ.